ಇನ್ನು ಬೆಂಗಳೂರಿಗೆ ಬರೋದಾಗಿ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡಿದ್ರು. ಅಸಲಿಗೆ ಪ್ರಜ್ವಲ್ ವಿಡಿಯೋ ರೆಕಾರ್ಡ್ ಮಾಡಿದ್ದು ಎಲ್ಲಿಂದ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ರು? ಈ ಪ್ರಶ್ನೆ ಕಾಡ್ತಾ ಇತ್ತು. ವಿದೇಶದಿಂದಲೇ ಪ್ರಜ್ವಲ್ ವಿಡಿಯೋ ಮಾಡಿದ್ದು ಈಗ ಬಯಲಾಗಿದೆ. SIT IP ಅಡ್ರೆಸ್ ಅನ್ನ ಟ್ರೇಸ್ ಮಾಡಿದಾಗ ಈ ಸತ್ಯ ಬಹಿರಂಗ ಆಗಿರೋದು. ಅಂದ್ರೆ IP ಅಡ್ರೆಸ್ ಫಾಲೋ ಮಾಡಿದಾಗ ಅವ್ರು ಎಲ್ಲಿಂದ ಇದನ್ನ ಅಪ್ಲೋಡ್ ಮಾಡಿದ್ದಾರೆ, ಅದರ ಲೊಕೇಶನ್ ಏನು ಕಂಡು ಹಿಡಿಯೋದು ಸುಲಭ ಆಗುತ್ತೆ. ಸೊ ಈಗ ಗೊತ್ತಾಗ್ತಾ ಇರೋದು ಬುಡಾಪೆಸ್ಟ್ನಿಂದ ಈ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಅಂತ. ಯುರೋಪ್ನ ಹಂಗೇರಿ ದೇಶದ ಬುಡಾಪೆಸ್ಟ್ನಿಂದ ಈ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅನ್ನೋದನ್ನ SIT ಈಗ ಮಾಹಿತಿ ಕಲೆ ಹಾಕಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣರ ವಿಡಿಯೋ ರಿಲೀಸ್ ಆದಾಗ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತು. ಏನು ಫಾರಿನ್ ನಲ್ಲಿ ಇದ್ದು ವಿಡಿಯೋ ಬಿಟ್ಟಿದ್ದಾರಾ ಅಥವಾ ಇಲ್ಲೇ ಎಲ್ಲಾದ್ರೂ ಇದ್ದು ಫಾರಿನ್ ನಲ್ಲಿ ಕೂತ ಹಾಗೆ ತನಿಖೆ ದಾರಿ ತಪ್ಪಿಸಿದ್ರಾ ಅಂತೆಲ್ಲ. ಬಟ್ ಈಗ ಟೆಕ್ನಿಕಲಿ ಪ್ರಜ್ವಲ್ ರೇವಣ್ಣ ಫಾರಿನ್ ದೇಶದಲ್ಲೇ ಇರೋದು, ಅಂದ್ರೆ ಬುಡಾಪೆಸ್ಟ್ ನಲ್ಲಿ ಇರೋದು ಮಾಹಿತಿ ಪತ್ತೆಯಾಗಿರೋದು ಖಾತ್ರಿನ, ವಿದೇಶದಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದ್ರೆ SITಗೆ? ವಿಜಯ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದರಲ್ಲಿ ಶುಕ್ರವಾರ ನಾನು ಭಾರತಕ್ಕೆ ಬರ್ತೀನಿ, SIT ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನು ಅವರು ವಿಡಿಯೋ ಹೇಳಿಕೆ ಮೂಲಕ ಸ್ಪಷ್ಟಪಡಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಆ ಒಂದು ವಿಡಿಯೋ ಎಲ್ಲಿಂದ ಬಂತು ಅನ್ನೋದರ ಮೂಲವನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಒಂದು ಸಣ್ಣ ಮಾಹಿತಿ ಲಭ್ಯವಾಗಿರುವಂಥದ್ದು. ಅದು ಹಂಗೇರಿಯ ಬುಡಾಪೆಸ್ಟ್ನಿಂದ ಆ ಒಂದು ವಿಡಿಯೋ ಬಂದಿದೆ, ಅದನ್ನು 2 ದಿನಗಳ ಹಿಂದೆಯೇ ರೆಕಾರ್ಡ್ ಮಾಡಲಾಗಿದೆ, ಅನಂತರದಲ್ಲಿ ಅದು ಭಾರತಕ್ಕೆ ಬಂದಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಇವರು ವಿದೇಶಕ್ಕೆ ಹೋಗಿದ್ರು ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಇತ್ತು, ಅಥವಾ ಯಾವ ದೇಶದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿತ್ತು. ವಿಡಿಯೋ ಬಿಟ್ಟಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಕಾಡ್ತಾ ಇತ್ತು. ಅಂದ್ರೆ ಭಾರತದಲ್ಲೇ ಎಲ್ಲಾದ್ರೂ ಇದ್ದುಕೊಂಡು ಇವರು ವಿಡಿಯೋವನ್ನ ಬಿಟ್ರ ಅಥವಾ ಇವರು ವಿದೇಶಕ್ಕೆ ಹೋಗೇ ಇರಲಿಲ್ವಾ, ಈ ರೀತಿ ಒಂದಿಷ್ಟು ಪ್ರಶ್ನೆಗಳು ಸಾಕಷ್ಟು ಜನರಿಗೆ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಕೂಡ ಆ ಒಂದು ವಿಡಿಯೋದ ಜಾಡನ್ನ ಹಿಡಿದಿದ್ರು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು SIT ಅಧಿಕಾರಿಗಳ ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಇಂಟರ್ಪೋಲ್ಗಿಂದಲೂ ಕೂಡ ಸರಿಯಾದಂತಹ ಒಂದು ಮಾಹಿತಿ ಲಭ್ಯವಾಗಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ SIT ಅಧಿಕಾರಿಗಳಿಗೆ ಇವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಅನ್ನುವಂಥದ್ದು ಮೂಡ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಯಾವಾಗ ಮೊನ್ನೆ ಅವರು ವಿಡಿಯೋವನ್ನ ಬಿಟ್ಟರು, ಆ ಸಂದರ್ಭದಲ್ಲಿ ಆ ವಿಡಿಯೋ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಮೂಲವನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡಿರುವಂಥದ್ದು. ಅದು ಜರ್ಮನಿ, ಅದೇ ರೀತಿ ಹಂಗೇರಿ ಭಾಗಗಳಲ್ಲಿ ಇವರು ಓಡಾಡ್ಕೊಂಡಿದ್ದಾರೆ ಅನ್ನುವಂಥದ್ದೇ ಅದು ಎಲ್ಲೋ ಒಂದು ಕಡೆ SIT ಅಧಿಕಾರಿಗಳಿಗೆ ಸ್ಪಷ್ಟವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ವಿಡಿಯೋವನ್ನ ರಿಲೀಸ್ ಮಾಡಿ ಈಗಾಗಲೇ ಅವರು ಬರ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಇತ್ತು. ಆದ್ರೆ ಟಿಕೆಟ್ ಅನ್ನುವಂಥದ್ದಿಂದ ಅದು ಈಗಾಗಲೇ ಬುಕ್ ಆಗಿದೆ, ಹಾಗಾಗಿ ಅವರು ಬರುವಂಥದ್ದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು. ಆದ್ರೆ ಈ ಹಿಂದೆ ಅಂದ್ರೆ ಯಾವಾಗ SIT ಅಧಿಕಾರಿಗಳು ವಿಚಾರಣೆಯನ್ನ ಕೈಗೆತ್ತಿಕೊಂಡ್ರು, ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಕೊಟ್ಟರು, ಆಗ ಅವರು ನನಗೆ 7 ದಿನಗಳ ಕಾಲಾವಕಾಶ ಬೇಕು, ಅನಂತರದಲ್ಲಿ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋದನ್ನ ಟ್ವೀಟ್ ಮಾಡಿದ್ರು. ಅನಂತರದಲ್ಲಿ ಅವರು ಬಂದೇ ಇರಲಿಲ್ಲ. ಅದೇ ರೀತಿಯ ವಿಡಿಯೋ ಹೇಳಿಕೆಯನ್ನೇನಾದ್ರೂ ಕೊಟ್ಟು ಕಾನೂನು ಪ್ರಕ್ರಿಯೆಯನ್ನು ನಿಧಾನಗೊಳಿಸುವಂತಹ ಒಂದು ಕ್ರಮಕ್ಕೆ ಏನಾದ್ರೂ ಮುಂದಾದ್ರ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಒಂದು ಅನುಮಾನ ಕೂಡ ಇನ್ನೂ ಕಾಡ್ತಾ ಇರುವಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರದಲ್ಲಿ SIT ಅಧಿಕಾರಿಗಳಿಗೆ ವಿಡಿಯೋ ಮೂಲ ಏನಿದೆ ಅದು ಪತ್ತೆಯಾಗಿದೆ. ಎಲ್ಲಿಂದ ಈ ವಿಡಿಯೋವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿ SIT ಅಧಿಕಾರಿಗಳಿಗೆ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ ಏನು ಬುಡಾಪೆಸ್ಟ್ನಿಂದ ಇವರು ವಿಡಿಯೋವನ್ನ ಮಾಡಿದ್ದಾರೆ ಅನ್ನುವಂಥದ್ದೇ ಅದು ಈಗ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಲಭ್ಯವಾಗಿರುವಂತಹ ಒಂದು ಮಾಹಿತಿ. ಆ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ತಕ್ಷಣದಲ್ಲೇ ಅವರನ್ನ ಬಂಧಿಸುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಅದೇ ರೀತಿಯಲ್ಲಿ SIT ಅಧಿಕಾರಿಗಳು ಈಗಾಗಲೇ ಬೆಂಗಳೂರಿನ ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರಬಹುದು ಅನ್ನುವಂತ ಒಂದು ಕಾರಣದಿಂದಾಗಿ ಈಗಾಗಲೇ ಬೀಡು ಬಿಟ್ಟು ಅವರನ್ನ ಬಂಧಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.